ಬೆಳಗ್ಗೆ ಬೇಗನೆ ಎದ್ದರೆ ಬೇಗನೆ ಕೆಲಸ ಆಗುತ್ತೆ, ಲೇಟಾಗಿ ಎದ್ದರೆ ಸ್ವಲ್ಪ ಕೆಲಸ ಆಗುತ್ತೆ, ಸ್ವಲ್ಪ ಕೆಲಸ ಆಗಲ್ಲ. ಆದರೆ ಇವತ್ತು ಮಾತ್ರ ನಾನು ಪಲ್ಯ ಮಾಡಬೇಕು, ದೋಸೆ ಮಾಡಬೇಕು ಮತ್ತು ಸಾಂಬಾರು ಬೇರೆ ರೆಡಿ ಮಾಡಬೇಕು. ಯಾಕಂದರೆ ಆಲೂಗಡ್ಡೆ ಪಲ್ಯ ನಮ್ಮ ಯಜಮಾನ್ರು ತಿನ್ನಲ್ಲ. ಫಸ್ಟು ಮಕ್ಕಳಿಗೆ ಚಟ್ನಿ ಮಾಡ್ತಾಯಿದ್ದೆ, ಚಟ್ನಿ ತಿನ್ನೋರು ನಮ್ಮ ಯಜಮಾನ್ರು. ಈ ನಡುವೆ ಯಾಕೋ ಚಟ್ನಿ ಬೇಡ ಅಂತಾರೆ. ಆಲೂಗಡ್ಡೆ ಪಲ್ಯ ತುಂಬಾ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಒಂದು ಕಡೆ ಆಲೂಗಡ್ಡೆ ಬೇಯಿಸೋಕೆ ಇಕ್ಬಿಟ್ಟು, ಆಮೇಲೆ ಬೇಳೆಕಾಳು ಒಂದು ಕಡೆ ಸೈಡ್ಗೆ ಇಕ್ಬಿಟ್ಟು, ತರಕಾರಿ ಈರುಳ್ಳಿ ಎಲ್ಲ ಸಾಂಬಾರ್ಗೆ ಏನೇನು ಬೇಕೋ ಎಲ್ಲ ಕಟ್ ಮಾಡಿಕೊಂಡೆ. ಬೇಳೆಕಾಳೆಲ್ಲ ಬೆಂದಿತ್ತು. ಅಷ್ಟೊತ್ತಿಗೆ ತರಕಾರಿ ಎಲ್ಲ ಕಟ್ ಮಾಡಿ ಅದಕ್ಕೊಂದು ವಿಸಿಲ್ಗೆ ಇಕ್ಕಿದೆ. ಆಲೂಗಡ್ಡೆನೂ ಈ ಕಡೆ ಬೆಂದಿತ್ತು. ಸಾಂಬಾರ್ಗೆಲ್ಲ ಇನ್ನೊಂದು 2 ವಿಸಿಲ್ಗೆ ತರಕಾರಿ ಎಲ್ಲ ಹಾಕಿ ಸಾಂಬಾರ್ಗೆ ಇಕ್ಬಿಟ್ಟು, ಮತ್ತು ಆಲೂಗಡ್ಡೆ ಎಲ್ಲ ಬಿಡಿಸ್ಕೊಂಡು ಅದನ್ನು ಈರುಳ್ಳಿ ಟೊಮಟೊ ಅದಕ್ಕೆ ಒಗ್ಗರಣೆಗೆಲ್ಲ ಕಟ್ ಮಾಡಿಕೊಂಡೆ. ಅದನ್ನೆಲ್ಲ ಬಿಡಿಸ್ಕೊಂಡು ಇವಾಗ ಆಲೂಗಡ್ಡೆ ಪಲ್ಯಕ್ಕೆ ಒಗ್ಗರಣೆ ಹಾಕಬೇಕು. ಅಷ್ಟೊತ್ತಿಗೆ ದೊಡ್ಡವಳನ್ನ ಎಬ್ಬಿಸ್ಬಿಟ್ಟು ಬಂದೆ. ದೊಡ್ಡವಳು ಎಬ್ಬಿಸೋಷ್ಟೊತ್ತಿಗೆ ಎದ್ಬಿಟ್ಟು ರೆಡಿ ಆಗ್ತಾಳೆ. ಮತ್ತು ಆಲೂಗಡ್ಡೆ ಪಲ್ಯ ಎಲ್ಲ ರೆಡಿ ಆಯಿತು. ಸಾಂಬಾರು ಅಷ್ಟೊತ್ತಿಗೆ ವಿಸಿಲ್ ಬಂದಿತ್ತು. ಇವಾಗ ಆಲೂಗಡ್ಡೆ ಪಲ್ಯ ಎಲ್ಲ ಇತ್ತು ಸೈಡ್ಗೆ ಇಕ್ಬಿಟ್ಟು ಅನ್ನಕ್ಕೆ ಇಕ್ಕಬೇಕು, ಮತ್ತು ಸಾಂಬಾರು ಒಗ್ಗರಣೆ ಹಾಕಬೇಕು. ಫ್ರೆಂಡ್ಸ್, ಆಲೂಗಡ್ಡೆ ಪಲ್ಯ ಎಲ್ಲ ರೆಡಿ ಆಯಿತು. ಬೆಳಗ್ಗೆ ಬೇಗನೆ ಎದ್ದರೆ ಎಷ್ಟು ಕೆಲಸನ ಮಾಡ್ಬೋದು. ಆಮೇಲೆ ಇನ್ನೊಂದು 3 ಸ್ಟವ್ ಇದ್ರೂ ನಾನು ಒಂದು ಕಡೆ ಸ್ಟವ್ ಯೂಸ್ ಮಾಡಲ್ಲ. ಫ್ರೆಂಡ್ಸ್, ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಇವಾಗ ಸಾಂಬಾರೆಲ್ಲ ಚೆನ್ನಾಗಿ ಬೆಂದಿತ್ತು. ಸಾಂಬಾರೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ಇವಾಗ ಮತ್ತೆ ಮಕ್ಕಳಿಗೆ ದೋಸೆ ಹಾಕಿ ಬಾಕ್ಸ್ಗೆ ರೆಡಿ ಮಾಡಬೇಕು. 2 ಬಾಕ್ಸ್ಗೂ ಮಕ್ಕಳಿಗೆ ಇವಾಗ ದೋಸೆ ಮಾಡಿ ಬಾಕ್ಸ್ಗೆ ರೆಡಿ ಹಾಕಿ ಇಕ್ಬಿಟ್ರೆ ಮತ್ತು ಇಬ್ಬರಿಗೂ ತಲೆ ಬಾಚೋಕ್ಕೆ 20 ನಿಮಿಷ ಬೇಕಾಗುತ್ತೆ. ಫಸ್ಟು ಬಾಕ್ಸ್ಗೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ತಲೆ ಬಾಚಬೇಕು. ದೊಡ್ಡವಳಿಗಂತೂ ಬೇಗನೆ ರೆಡಿ ಆಗಿಬಿಡ್ತಾಳೆ. ದೊಡ್ಡವಳಿಗೆ ಫಸ್ಟು ತಲೆ ಬಾಚಿಬಿಟ್ಟು ಆಮೇಲೆ ತಿನ್ನೋಕ್ಕೆ ದೋಸೆ ಹಾಕ್ಕೊಡ್ಬೇಕು. ಫ್ರೆಂಡ್ಸ್, ಲಂಚ್ ಬ್ಯಾಗಲ್ಲೆಲ್ಲ ರೆಡಿ ಆಯಿತು. ಲಂಚ್ ಬ್ಯಾಗ್ಸ್ ಎಲ್ಲ ಎತ್ತಿಕ್ಬಿಟ್ಟು ಸೈಡ್ಗೆ ಇಕ್ಬಿಟ್ರೆ ಆಮೇಲೆ ಮಕ್ಕಳಿಗೆ ತಲೆ ಬಾಚಕ್ಕೆ ಕುತ್ಕೊಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ,